ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗು, ಆ್ಯಕ್ಚುಲಿ 5:30 ಆಗಿತ್ತು. ನನ್ನ ಮಗಳಿಗೆ ಟೆಸ್ಟ್ ಇತ್ತು. ಸೊ ನಮ್ಮ ಮಮ್ಮಿ ಎಬ್ಬರಿಸಿ ಓದ್ಕೊತೀನಿ ಅಂತ ಹೇಳಿದ್ಲು. ಸೊ ಎಬ್ಬರಿಸಿದ್ದೆ, ಓದ್ಕೊತಾ ಇದ್ದು. ಹಾಗೆ ಎಳ್ನೀರಿತ್ತು. ಸೊ ನಾನು ಒಂದು ಎಳ್ನೀರು ಕುಡಿದ್ಬಿಟ್ಟು, ಶುಕ್ರವಾರ ಆಗಿರೋದ್ರಿಂದ ಕೆಲಸಗಳೆಲ್ಲ ತುಂಬ ಇತ್ತು. ಫಸ್ಟು ಕಸ ಎಲ್ಲ ಹೊಡೆದ್ಬಿಟ್ಟು, ನೆಲ ಒರೆಸ್ಬಿಟ್ಟು, ಬಾಗಿಲಿಗೆಲ್ಲ ನೀರು ಹಾಕಿದೆ. ಸೊ ಅದಾದ ನಂತರ ಮಕ್ಕಳ ಸ್ಕೂಲಿಗೆ ಕಾರ್ನ ಇತ್ತು, ಅದನ್ನು ಕಾರ್ನ ಬೇಯಿಸೋಣ ಅಂತ ಎಲ್ಲ ತೆಗೆದಿಟ್ಕೊಂಡು ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡೆ. ಪಲಾವ್ ಮಾಡೋಣ ಅಂತ ಒಂದು ಸೈಡಿನಲ್ಲಿ ಕಟ್ ಮಾಡಿರೋಂತಹ ಕಾರ್ನ ಹಾಕಿ ನೀರು ಹಾಕಿ ಬೇಯಕ್ಕಿಟ್ಟೆ. ಪಲಾವಾಗೆಲ್ಲ ರೆಡಿ ಮಾಡಿಕೊಂಡು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ರುಬ್ಕೊಂಡು ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ನಮ್ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ನಾನು ಪಾತ್ರೆನಲ್ಲೇ ಮಾಡ್ತೀನಿ, ಓಪನ್ ಪಾತ್ರೆಯಲ್ಲಿ. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಅನ್ನ ಮುದ್ದೆ ಥರ ಆಗಿರುತ್ತೆ, ತಿನ್ನೋದಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಪಾತ್ರೆನಲ್ಲೇ ಮಾಡ್ತೀನಿ. ಅಷ್ಟೊತ್ತಿಗೆ ನನ್ನ ಮಗಳು ರೆಡಿಯಾಗಿ ಮಮ್ಮಿ ತಲೆ ಬಾಚು ಅಂತ ಹೇಳಿದ್ಲು. ಸೊ ತಲೆ ಎಲ್ಲ ಬಾಚಿದೆ. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಟೆ. ಬ್ರೇಕ್ಫಾಸ್ಟ್ ತಿಂದು ಲಂಚ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡಿದೆ, ಮಗ ಮತ್ತು ಮಗಳಿಗೆ ಇಬ್ರಿಗೂ. ಸೊ ಅವರು ರೆಡಿಯಾಗಿಬಿಟ್ಟು ಸ್ಕೂಲಿಗೆ ಹೊರಟರು. ಹಾಗೆಯೇ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಮತ್ತೆ ಗ್ಯಾಪ್ ಆದರೆ ಮತ್ತೆ ಬಂದು ಮತ್ತೆ ಪಾತ್ರೆ ಬಿದ್ದು 2 ಸಲ ಆಗುತ್ತೆ ಕೆಲಸಗಳು. ಒಟ್ಟಿಗೆ ಸಾಂಬಾರು ಮಾಡಿ ಇಟ್ಟು ಪಾತ್ರೆ ಎಲ್ಲ ತೊಳೆದ್ರೆ ಸರಿ ಹೋಗುತ್ತೆ ಅಂತ ನಾನು ಬೇಳೆ ಮತ್ತು ತರಕಾರಿ ಹಾಕಿಬಿಟ್ಟು, ಬೇಳೆ ಸಾಂಬಾರು ಪುಡಿ ಮತ್ತು ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಕಡೆ ಬೇಯಕ್ಕಿಟ್ಟೆ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡೋದಿತ್ತು. ಸೊ ನಾನು ಪೂಜೆ ಮಾಡೋದಕ್ಕೆ ನೆನ್ನೆ ಎಲ್ಲ ಪಾತ್ರೆನೇ ತೊಳೆದಿಟ್ಕೊಂಡಿದ್ದೆ. ಪೂಜೆಗೆ ಇವತ್ತೇ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ತಗೊಳುತ್ತೆ. ಆ್ಯಕ್ಚುಲಿ ಶುಕ್ರವಾರ ಕಳಸ ತೆಗಿಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರನೇ ನಾನು ನೆನ್ನೆ ಎಲ್ಲ ತೆಗೆದ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ. ನಾನು ವರ್ಕ್ ಹೋಗಬೇಕಿತ್ತು. ಸೊ ತುಂಬ ಟೈಮ್ ಮಾಡೋದಕ್ಕಾಗಲ್ಲ ಅಂತ ಜಸ್ಟ್ ಇವತ್ತು ಹೂವು ಹಾಕ್ಬಿಟ್ಟು ದೀಪ ಅಂಟಿಸಿರೆ ಆಯಿತು. ಅದಕ್ಕೋಸ್ಕರ ಅಂದರೆ ತುಂಬ ಇದಾಗುತ್ತೆ, ಮಾಡೋದಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ಎಲ್ಲ ತೊಳೆದಿಟ್ಕೊಂಡು ಇವತ್ತು ಜಸ್ಟ್ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಟೆ. ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೇ ಇಷ್ಟೊಂದು ಟೈಮ್, ಒಂದು ಹಾಫ್ ಆನ್ ಅವರ್ ಏನೋ ಟೈಮ್ ತೊಗೊಂತು. ಕಳಸಕ್ಕೆ ಕಾಯಿ ಇಟ್ಟು ಎಲ್ಲ ಪೂಜೆ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು. 9:30 ಆಗೋಗಿತ್ತು. ಅಷ್ಟು ಮಾಡೋ ಅಷ್ಟೊತ್ತಿಗೆ ನಾನು ಆಫೀಸಿಗೆ ಹೊರಟೆ. ಇದು ಈವ್ನಿಂಗ್ದು ಅದು ವಿಡಿಯೋ. ಮಳೆ ಬರ್ತಿತ್ತು, ನನಗೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಮಲ್ಕೊಂಡಿದ್ಲು. ಎದ್ದು ಬಂದು ಅವಳು ಮಳೆ ಬರ್ತಿದ್ದೆ ಮಮ್ಮಿ ಅಂತ ನಾನು ವಿಡಿಯೋ ಮಾಡ್ಕೊತಾ ಇದ್ದಿದ್ದೆ. ಬಂದುಬಿಟ್ಟು ಅವಳು ನೋಡ್ತಾ ಇದ್ಲು ನಿಂತ್ಕೊಂಡು. ಸೊ ಸಂಜೆ ಆಯಿತು. ಇನ್ನೇನು ಮತ್ತೆ ಮಕ್ಕಳಿಗೆ ಓದಿಸ್ಬೇಕು. ಹೇಗೆ ಇದು ಟೆಸ್ಟ್ ಟೈಮು ಇವಾಗ. ನಾನೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಬಂದೆ ಮೇಲೆ ಮಕ್ಕಳು ಓದಿಸೋಣ ಅಂತ. ಹಾಗೆ ಸ್ವಲ್ಪ ಜವರಿಕಾಯಿ ಇತ್ತು, ಸೊ ಬಿಡಿಸೋಣ ಅಂತ ಜವರಿಕಾಯಿನ ಎತ್ತಿಟ್ಕೊಂಡಿದ್ದೆ. ಒಂದು ಮ್ಯಾಂಗೋ ಇತ್ತು, ಕಟ್ ಮಾಡಿಕೊಟ್ಟೆ ಅವ್ರಿಗೆ. ಇಬ್ಬರು ತಿಂತಾಯಿದ್ರು ಮಾತಾಡ್ಕೊಂಡು, ನನಗಿಷ್ಟು ಪೀಸು ನಿನಗಿಷ್ಟು ಪೀಸು ಅಂತ. ಸ್ಯಾಟರ್ಡೇ ಚಪಾತಿ ಮಾಡೋಣ ಅಂತ ನಾನು ಗೋರಿಕಾಯಿನ ಬಿಡಿಸ್ಕೊಂಡು ಕಟ್ ಮಾಡ್ತಿದ್ದೆ. ಬೆಳಿಗ್ಗೆ ಮಾಡೋಕ್ಕೋದ್ರೆ ಚಪಾತಿ ಮತ್ತು ಕಟ್ ಮಾಡೋಕ್ಕೋದ್ರೆ ತುಂಬ ಟೈಮ್ ತಗೊಳುತ್ತೆ ಅಂತ ಹಂಗೇ ಮಕ್ಕಳು ಓದಿಸ್ಕೊಂಡು ಕಟ್ ಮಾಡಿಕೊಂಡೆ.